ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ನಾನು ನಾನು ಕೂಡ ಚಲೋ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ನಮ್ಮೂರಾಗ ಸಂತೆ. ಇವತ್ತಿಂದು ಸಂತೆಲಾಗು ಅಷ್ಟೇ ಏನೇನು ತಂದಾರಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ನಮ್ಮ ಊರಾಗ ಸಂತೆಗ ಏನೇನು ತಂದಾರಂತ ನೋಡ್ರಿ. ಇವೆಲ್ಲ ತಂದಾರ, ಎಲ್ಲ ಸಪ್ರೇಟ್ ಮಾಡ್ತೀನಿ. ಮಾಡಿದ್ಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ತಂದಿದ್ದಾರೆ. ಇದು ಟೊಮೊಟೊ ಈಗ 10 ರೂಪಾಯಿ ಕಿಲೋ ಅಂತೆ ನಮ್ಮೂರಾಗೆ. ಈಗ ಇವು ಮೆಣಸಿನ್ಕಾಯಿ ಮತ್ತು ಅವರೆಕಾಯಿ ಮತ್ತು ಪಾಲಕು, ಅದಾದಮೇಲೆ ಸೌತೆಕಾಯಿ, ದಪ್ಪನ ಮೆಣಸಿನ್ಕಾಯಿ ಮತ್ತು ಕುಂಬಳಕಾಯಿ, ಹೀರೆಕಾಯಿ ಮತ್ತು ಇನ್ನೇನಂದರೆ ನುಗ್ಗೆಕಾಯಿ ಇವೆಲ್ಲನೂ ತಂದರೆ. ಮತ್ತು ಇದು ಹಣ್ಣು ತಂದರೆ, ಕರ್ಬೂಜ ಹಣ್ಣು ಅಂತ. ಇದು ಪಕ್ವಾಗ್ಯದ ಹಣ್ಣು, ಭಾಳ ಅಂದ್ರೆ ಜಾಸ್ತಿ ದಿನ ಇಡಂಗಿಲ್ಲ. ಇದು ಹೀರೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗ್ಯಾವ. ಇವಾಗೇ ಮಾಡಿದರೆ ಭಾಳ ರುಚಿಯಾಗಿರ್ತದೆ ಪಲ್ಯ. ಇವು ದಪ್ಪನ ಮೆಣಸಿನ್ಕಾಯಿ ಇಷ್ಟೆಲ್ಲ ತಂದಾರ ನೋಡಿರಿ. ನಾನು ಇವನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಫ್ರಿಜ್ನಾಗ ಡಬ್ಬಿ ತಂದೀವಿ, ಅದ್ರಾಗ ಹಾಕಿ ಇಟ್ಕೋತೀನಿ. ಟೊಮೊಟೊ ಹಾಕಂಗಿಲ್ಲ ಫ್ರಿಜ್ನಾಗ. ನಾನು ತರಕಾರಿ ಅಷ್ಟೇ ಹಾಕ್ತೀನಿ, ಟೊಮೊಟೊ ಹಾಕಂಗಿಲ್ಲ. ನೋಡಿ ಎಷ್ಟು ಫ್ರೆಶ್ ಆಗ್ಯಾವ. ಹಳ್ಳಿಗೆ ಸಂತಿನಾಗೆ ಭಾಳ ಅಂದ್ರೆ ಫ್ರೆಶ್ ಇರ್ತಾವ ಇವು. ಈಗ ಡಬ್ಬಿಗೆ ಹಾಕಿ ಇಟ್ಕೋತೀನಿ ನೋಡಿ, ಸ್ಟೋರೇಜ್ ಮಾಡಿ ಇಟ್ಕೋತೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡಿ. ಫಸ್ಟು ಸೌತೆಕಾಯಿ ಇಡ್ತಿದ್ದೀನಿ ನೋಡಿ. ಅವು ಒಂದು ಸ್ವಲ್ಪ ಸಾದ ಇಲ್ಲ, ಅದಕ್ಕೋಸ್ಕರ ಹಿಡಿತಾವ ಇಲ್ಲ ಅಂತ ಒಂದು ಸ್ವಲ್ಪ ಡೌಟ್ ಇದೆ. ನೋಡಬೇಕು, ಹೇಗಾದರೂ ಮಾಡಿ ಇಡಿಸ್ಬೇಕು ನೋಡಿ. ಆ ಹುಡುಗಿ ಇಡ್ತಾಯಿದೆ. ಇಷ್ಟೆಲ್ಲ ಆದಮೇಲೆ ಇವತ್ತು ಇದೊಂದೇ ವಿಡಿಯೋ ಹಾಕಿದ್ದೀನಿ. ನಿಮಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವು ದಪ್ಪನ ಮೆಣಸಿನ್ಕಾಯಿ ಒಂದು ಅರ್ಧಾಗೆ ಹಾಕಿನಿ. ಮತ್ತು ಪಾಲಕು ಏನು ಮಾಡಬೇಕಂದ್ರೆ, ಇದು ಈ ಥರ ಕಸ ಕಡ್ಡಿ ಎಲ್ಲ ಹುಲ್ಲಿರ್ತದೆ, ಇದು ತೆಗೆದು ನಾವು ಸ್ವಚ್ಛ ಮಾಡಿ ಇಟ್ಕೊಂಡ್ರೆ ಫ್ರಿಜ್ ಒಳಗೆ ಒಂದು ವಾರದ ತನಕ, ಆಮೇಲೆ 15 ದಿನ ತನಕನೂ ಇರ್ತದೆ. ನಾವು ಫ್ರೆಶ್ ಆಗಿ ಇಟ್ಕೋಬೇಕು. ಈ ಥರ ಈ ಕಡ್ಡಿ ಹುಲ್ಲು ಏನೂ ಇರಬಾರ್ದು ನೋಡಿ. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ಈ ಥರ ಇಷ್ಟು ಮಾಡಿ ಇಟ್ಕೊಂಡ್ರೆ ನಮಗೆ ತೊಳೆಯೋದು ಕಟ್ ಮಾಡೋದು ಅಷ್ಟೇ ಇರ್ತದೆ, ಬೇರೆ ಏನೂ ಇರೋಂಗಿಲ್ಲ. ಇಷ್ಟು ಮಾಡಿಕೊಂಡ್ರೆ ನಮ್ಗೆ ಅಡುಗೆಗೂ ಸಹಾಯ ಆಗ್ತದೆ, ಹಂಗೆ ಟೈಮು ಉಳಿತದೆ ನೋಡಿರಿ. ಈ ಥರ ಇರ್ತದಲ್ಲ, ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ಈಗ ಇಷ್ಟಿಷ್ಟು ತೆಗೆದು, ಉದ್ದ ಕಡ್ಡಿ ಹಂಗೆ ಇರೋಂಗಿಲ್ಲ, ಅವು ಸ್ವಲ್ಪ ನಾರು ಇರ್ತಾವೆ, ಅದನ್ನೆಲ್ಲ ತೆಗ್ತೀನಿ. ತೆಗೆದು ಈ ಥರನೇ ಅಂದರೆ ಎಲೆ ಮೇಲೆ ಒಂದು ಸ್ವಲ್ಪನೇ ಕಡ್ಡಿ ಇಟ್ಕೋತೀನಿ. ಆ ಥರ ಇಟ್ಕೊಂಡು ನಾನು ಒಂದು ಕವರ್ನಾಗಾದರೂ ಡಬ್ಬಿಯಾಗಾದರೂ ಸ್ಟೋರ್ ಮಾಡಿ ಇಟ್ಕೋತೀನಿ ನೋಡಿ. ನಿಮ್ಗೆ ಕಾಣಿಸ್ತಿರ್ಬೇಕು ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿರಿ. ಈ ಥರ ಮಾಡಿದರೆ ಒಂದು ವಾರ, 15 ದಿವಸ ಅಂದರೆ 2 ವಾರ ತನಕನೂ ಇರ್ತದೆ, ಏನು ಕೆಡಂಗಿಲ್ಲ, ಫ್ರೆಶ್ ಆಗೇ ಇರ್ತದೆ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿದರೆ ಯಾರು ಬೇಕಾದರೂ ಈ ಥರ ಫ್ರೆಶ್ ಆಗೇ ಇಟ್ಕೋಬೋದು ನೋಡಿ. ನಾನೇನು ಪೇಪರ್ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ. ಒಬ್ರೊಬ್ಬರು ಪೇಪರ್ ಹಾಕ್ತಾರೆ, ಟಿಶ್ಯೂ ಪೇಪರ್ ಹಾಕ್ತಾರೆ. ನಾನು ಏನೂ ಹಾಕೋಂಗಿಲ್ಲ. ಈ ಥರ ಮಾಡಿರಿ, ಫ್ರೆಶ್ ಆಗಿರ್ತದೆ ನೋಡಿರಿ, ಏನೂ ಕೆಡಂಗಿಲ್ಲ. ಈ ಥರ ಮಾಡಿದರೆ ನಾನು ಇದೇ ಥರನೇ ಮಾಡ್ತೀನಿ ನೋಡಿ. ಎಲ್ಲರೂ ನೀವು ನೋಡಿ, ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡ್ಬೋದು. ಇದು ಯಾರು ಬೇಕಾದ್ರೂ ಅಂದರೆ ಟ್ರೈ ಮಾಡ್ಬೋದು, ಎಲ್ಲರಿಗೂ ಅನುಕೂಲ ಆಗ್ತದಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಇದೇ ಥರನೇ ಮಾಡ್ತೀನಿ. 15 ದಿವಸ ತನಕನೂ ಏನೂ ಆಗೋಂಗಿಲ್ಲ, ಕೆಡಂಗಿಲ್ಲ. ಇದು ಮಧ್ಯೆ ಒಂದು ಸರ್ತಿ ಏನು ಮಾಡ್ಬೇಕಂದ್ರೆ, ನಾವು ಡಬ್ಬಿ ತೆರೆದು ಯಾವಾಗಾದರೂ ಪಲ್ಯಕ್ಕೆ ಅಂದರೆ ಬೇಳೆಗೆ ಅದಕ್ಕೆ ತೊಗೋತೀವಲ್ಲ, ಇದು ಪಾಲಕ್ನ ತೊಗೋತೀವಲ್ಲ, ಅವಾಗ ಏನು ಮಾಡಬೇಕು, ಕವರ್ನ ಒಂದು ಸ್ವಲ್ಪ ಜಾಡಿಸಿ ಹಿಂಗೆ ಉಲ್ಟಾ ಮಾಡಿ ಮತ್ತೆ ಅದೇ ಕವರ್ನೊಳಗೆ ಇಡಬೇಕು. ನಾನು ಬಿಳಿ ಕವರ್ನೇ ಯಾಕೆ ತೊಗೊಂಡಿನಂದರೆ, ಅದು ಕೆಮಿಕಲ್ಲು ಏನೋ ಕಲರ್ದ ಕವರ್ನಾಗ ಏನೋ ಕೆಮಿಕಲ್ ಇರ್ತದಂತ, ಅದಕ್ಕೋಸ್ಕರ ಕಲರ್ ಕವರು ನಾನು ಯೂಸ್ ಮಾಡೋಂಗಿಲ್ಲ. ಅದಕ್ಕೆ ನಿಮಗೂ ಅದೊಂದು ಟಿಪ್ಸು
ಕಲರ್ ಕವರು ಯೂಸ್ ಮಾಡಬೇಡ ಅಂತ ಹೇಳ್ತೀನಿ. ಅದಕ್ಕೆ ಇದು ನೋಡಿ ನುಗ್ಗೆಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೂ ನಮಗೆ ಟೈಮ್ ಸೇವ್ ಆಗ್ತದೆ. ನಾವು ಕಟ್ ಮಾಡೋದೇ ಹತ್ತಂಗಿಲ್ಲ. ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮೇಲಿನ ಸಿಪ್ಪೆ ತೆಗೆದು ನಾವು ಯೂಸ್ ಮಾಡ್ಕೋಬೋದು. ಈಗ ಇವನ್ನೆಲ್ಲ ನಾನು ಸ್ಟೋರ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿ. ಎಲ್ಲನೂ ಹಾಕೀನಿ. ಹಾಗೆ ಮೆಣಸಿನ್ಕಾಯಿನೂ ತೆಗೆದು ಇಟ್ಕೊಂಡಿನಿ. ಇದನ್ನೆಲ್ಲ ಈಗ ಫ್ರಿಜ್ನೊಳಗೆ ಸ್ಟೋರ್ ಮಾಡ್ಕೊತೀನಿ ನೋಡಿ. ಯಾವ ಥರ ಸ್ಟೋರ್ ಮಾಡ್ತೀನಿ ಅಂತ ನೋಡಿ, ನೀವೀಗ ಗೊತ್ತಾಗ್ತದೆ. ಕುಂಬಳಕಾಯಿನೂ ಒಂದು ಅದ್ರಾಗ ಇಟ್ಟೀನಿ. ಎಲ್ಲನೂ ಹಿಡ್ದವ ಕರೆಕ್ಟಾಗಿ, ಮತ್ತು ಹೆಚ್ಚಿಗೇನೂ ಆಗಿಲ್ಲ. ಈಗ ನೋಡಿ ಸೌತೆಕಾಯಿನೂ ಕರೆಕ್ಟಾಗಿ ಹಿಡ್ದವ, ಕರೆಕ್ಟಾಗಿ ಇಟ್ಟೀನಿ. ಈಗ ನಾನು ಫ್ರಿಜ್ನೊಳಗೆ ಇಟ್ಕೊತೀನಿ ನೋಡಿ ಯಾವ ಥರ ಅಂತ. ಇದು ಅವರೆಕಾಯಿ, ಇದನ್ನು ಒಂದು ಕವರ್ನಾಗ ಹಾಕಿ ನೋಡಿ. ಇದನ್ನು ಕಲರ್ ಇಲ್ಲ, ಇದು ವೈಟ್ ಕಲರ್ ಕವರೇ ಇದೆ. ಅದಕ್ಕೋಸ್ಕರ ವೈಟ್ ಕಲರ್ ಕವರೇ ಯೂಸ್ ಮಾಡಿರಿ ಎಲ್ಲರೂ. ಕಲರ್ ಕವರು ಯೂಸ್ ಮಾಡಬೇಡ್ರಿ, ಅದಕ್ಕೂ ಕೆಮಿಕಲ್ ಇರ್ತದಂತ. ಅದಕ್ಕೋಸ್ಕರ ಇದು ಕಸ ನೋಡಿರಿ, ಇಷ್ಟೆಲ್ಲ ಕಸ ತೆಗ್ದಿದ್ದೀನಿ. ಅದರೊಳಗೆ ಪಾಲಕ್ದು, ಮೆಣಸಿನ್ಕಾಯ್ದು ಮತ್ತು ಎಲ್ಲದ್ರದ್ದು ತೆಗ್ದೀನಿ ನೋಡಿ. ಇಷ್ಟೆಲ್ಲ ಆಗ್ಯದ. ಈಗ ಫ್ರಿಜ್ನೊಳಗೆ ಇಟ್ಕೊತೀನಿ ನೋಡಿ. ನೋಡಿ ಫ್ರಿಜ್ನೊಳಗೆ ಹೇಗೆ ಇಟ್ಕೊತೀನಿ ಅಂತ. ಇವೊಂದು ಸ್ವಲ್ಪ ಇಟ್ಟೀನಿ, ಮತ್ತು ಎಲ್ಲನೂ ತೊಗೊಂಡೋಗಿ ಇಡ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಮಾಡಿದರೆ ನಮಗೆ ಟೈಮ್ ಸೇವ್ ಆಗ್ತದೆ. ಹಾಗೆ ಅಡುಗೆ ಮಾಡೋಕ್ಕೂ ಬೇಗ ಆಗ್ತದೆ. ಈ ಥರ ಮಾಡಿ ಇಟ್ಕೋಬೇಕು. ನಾವು ಯಾವಾಗ ತರಕಾರಿ ತಂದಿರ್ತೀವೋ ಆವಾಗ ಈ ಥರ ಮಾಡ್ಕೋಬೇಕು ನೋಡಿ. ನಾನು ಡಬ್ಬಿ ಒಳಗೆ ಹಾಕಿದ್ದು ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ. ಈ ಥರ ಮಾಡಿದರೆ ಏನಾಗ್ತದಂದರೆ ಜಾಗ ಉಳಿತದ, ನಮಗೆ ಫ್ರಿಜ್ ಒಳಗೆ ಜಾಗ ಉಳಿತದ. ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಥರ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಟೈಮು ಸೇವ್ ಆಗ್ತದೆ. ಹಂಗೆ ಫ್ರಿಜ್ ಒಳಗೆ ಜಾಗ ಉಳಿತದೆ ನೋಡ್ರಿ. ಈ ಥರ ಮಾಡ್ರೆ. ಈಗ ಮೆಣಸಿನ್ಕಾಯಿ ಇದು ಕೆಳಗಡೆ ಡಬ್ಬಿಗೆ ಇಟ್ಕೊತಿದ್ದೀನಿ ನೋಡಿ. ಈ ಥರ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನಾವು ಯಾವಾಗಾದರೂ ಅಂದರೆ ನಾವು ಪಲ್ಯ ಮಾಡೋಕ್ಕೆ ಕವರ್ ತೆಗಿತೀವಲ್ಲ, ಆವಾಗ ಕವರ್ನ ಉಲ್ಟಾ ಮಾಡಿ ಮತ್ತೆ ಹಾಕಬೇಕು. ಯಾಕಂದರೆ ಒಳಗೆ ನೀರು ಬಿಟ್ಟಿರ್ತದೆ, ಕವರ್ ನೀರು ಬಿಟ್ಟಿರ್ತದೆ. ಆ ಕವರ್ನ ಉಲ್ಟಾ ಮಾಡಿದರೆ ಕವರ್ ಎಲ್ಲ ಇದಾಗ್ತದೆ. ಇಲ್ಲಾಂದರೆ ಬಟ್ಟೆ ತೊಗೊಂಡು ಒರೆಸಿ ಮತ್ತೆ ಹಾಕಿ ಇಟ್ಕೋಬೇಕು. ಇದು ನೋಡಿ ಮೆಣಸಿನ್ಕಾಯಿ, ಇವು ಸಣ್ಣ ಅಂದರೆ ಖಾರ ಲವಂಗ ಮೆಣಸಿನ್ಕಾಯಿ ಅಂತಾರೆ. ನಮ್ಮ ಮನೆಯವ್ರು ತಂದಿದ್ದರು, ಹೋದ ವಾರ ತಂದಿದ್ವು. ಎಷ್ಟು ಫ್ರೆಶ್ ಆಗ್ಯಾವ ನೋಡಿ, ಫ್ರೆಶ್ ಆಗಿ ಅದು ನೋಡಿ ಯಾವ ಥರ ಅಂದ್ರೆ ನಾನು ಇದೇ ಥರನೇ ಫ್ರೆಶ್ ಆಗಿರೋ ಥರನೇ ಇಟ್ಕೊತೀನಿ ನೋಡಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಮತ್ತು ಗೆಣಸು ಬಂದಿದ್ವು, ತೊಗೊಂಡಿದ್ದೀನಿ. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಜೋಳಕ್ಕೆ ಕೊಡ್ತಾರೆ, ಒಂದು ಸೇರಿಗೆ 1 ಕಿಲೋ ಅಂತ ಈ ಲೆಕ್ಕದ ಮೇಲೆ ಕೊಡ್ತಾರೆ ನೋಡಿ. ಅದೇ ಥರನೇ ತೊಗೊಂಡಿನಿ. ಅದಾದಮೇಲೆ ನಮ್ಮ ಮನೆಯೊಳಗೆ ಎಷ್ಟು ನೋಡಿ ರಾಶಿ, ಏನೇನು ರಾಶಿ ಆಗ್ಯಾವ, ಏನೇನು ಚೀಲ ಹಚ್ಚಿವೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ. ಇವು ತೊಗರಿ ಚೀಲ. ಇನ್ನು ತೊಗರಿ ನಾವು ಮಾರಿಲ್ಲ, ಹಂಗೆ ಇಟ್ಕೊಂಡಿವಿ. ತೊಗರಿ ನೋಡಿ, ಈಗ ಕಾಣಿಸ್ತಿರ್ಬೇಕು ನಿಮಗೆ, ಈ ಸಂದಿ ಒಳಗೆ ತೊಗರಿ ನೋಡಿ. ಇವೆಲ್ಲ ತೊಗರಿ ಚೀಲ ಎಲ್ಲನೂ ಹಂಗೆ ಇಟ್ಕೊಂಡಿವಿ, ಇನ್ನೂ ಕೊಟ್ಟಿಲ್ಲ. ವ್ಯಾಪಾರ ಏನೂ ಆಗಿಲ್ಲ ಇನ್ನು. ಇಷ್ಟೆಲ್ಲ ಅವು ನೋಡಿರಿ. ಇದಾದಮೇಲೆ ಇವು ಜೋಳ, ಅದನ್ನು ತೋರಿಸ್ತೀನಿ ನೋಡಿ. ಈ ಚೀಲ ಇದೊಂದು ಸ್ವಲ್ಪ ತೂತು ಬಿದ್ದದೆ, ಅದಕ್ಕೆ ಕಾಣಿಸ್ತಿರ್ಬೇಕು ನಿಮಗೆ ಜೋಳನ. ಇದು ಜೋಳ, ಇದು ಒಂದು ಹೊಲ ರಾಶಿ ಆಗ್ಯದ. ಇವನ್ನು ತೊಗರಿ, ಇವನ್ನು ತೊಗೊಂಡೋಗಿಲ್ಲ ಇನ್ನು. ಇದು ಜೋಳ ಒಂದು ರಾಶಿ ಆಗ್ಯದ, ಇನ್ನೊಂದು ರಾಶಿ ಆಗಬೇಕು. ಅದು ನಾಳೆ ನಾಡಿದ್ದು ರಾಶಿ ಆಗ್ತಾವ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ರಾಶಿ ಹೇಗೆ ಮಾಡ್ತಾರಂತನೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟು ಯಾವಾಗಲೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನೋಡಿ, ಪೂರ್ತಿ ಸ್ಕಿಪ್ ಮಾಡಲಾರ್ದಂಗೆ ವಿಡಿಯೋ ನೋಡಿ ಎಲ್ಲರೂ.
ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಳ್ಳಿ ಒಳಗೆ ಹೆಂಗೆ ಇರ್ತಾವಂತ ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.